ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಅನ್ಮ್ಯೂಟ್ ಕೊಡ್ತಾ ಇದೀವಿ. ಸೊ ನೀವು ಪ್ರಶ್ನೆಗಳು ಕೇಳ್ಬೋದು. ರೈಟ್, ಸರ್ ಲಕ್ಷ್ಮೀಕಾಂತಮ್ಮ ಸರ್. ಹೇಳಿ. ಸರ್ ಈಗ ತಾವು ಮುದ್ರೆಗಳು ಹೇಳಿದ್ರಿ. ಮುದ್ರೆಗಳು ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ನಾವು ಅಷ್ಟೇ ಮಾಡ್ಕೊಂಡ್ರೆ ಸಾಕ ಅಥವಾ ಡೈಲಿ ನಮ್ಗೆ ಪ್ರಾಣಾಯಾಮ, ಯೋಗ, ಎಕ್ಸರ್ಸೈಸು, ವಾಕಿಂಗು ಇದ್ರ ಅವಶ್ಯಕತೆ ಬೇಡವಾ ಅಥವಾ ಕಮ್ಮಿ ಮಾಡಿದ್ರು ಪರವಾಗಿಲ್ವಾ ಅಥವಾ ಅವಶ್ಯಕತೆ ಇದೆಯಾ? ಇಲ್ಲ, ಮಾಡ್ಕೋಬೇಕು. ಯಾವುದೇ ನೋಡಿ, ಪ್ರತಿ ದಿವಸ ದೇಹಕ್ಕೆ ಚಲನ ಇರಬೇಕು. ಅಂದ್ರೆ ಒಂಥರ ಮೂಮೆಂಟ್. ಅದು ಹೇಗೆ ಬರುತ್ತೆ ಅಂದ್ರೆ ನಿಮ್ಮ ವ್ಯಾಯಾಮದಲ್ಲಿ ಬರುತ್ತೆ. ಅಂದ್ರೆ ಸ್ವಲ್ಪ ವಾಕಿಂಗ್ ಮಾಡೋದು, ಯಾವುದೇ ಯೋಗಾಸನ ಗೊತ್ತಿದ್ರೆ ಯಾವ ಯೋಗಾಸನಗಳು ಮಾಡಿ, ಇಲ್ಲ ಸೂರ್ಯ ನಮಸ್ಕಾರ ಗೊತ್ತಿದ್ರೆ ಸೂರ್ಯ ನಮಸ್ಕಾರಗಳು ಮಾಡಿ. ಅದಾದ್ಮೇಲೆ ಸ್ವಲ್ಪ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮಗಳು ಈ ಕ್ಲಾಸಲ್ಲಿ ಆಗತ್ತೆ, ನಿಮ್ಗೆ ಅದು ಸಾಕಾಗತ್ತೆ. ಪ್ರಾಣಾಯಾಮ ಇಲ್ಲಿ ಮಾಡ್ತಾ ಇದ್ರಿ, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ಇದೇ ಪ್ರಾಣಾಯಾಮಗಳು ಮತ್ತೆ ವಿಡಿಯೋ, ಈ ಬೆಳಗ್ಗೆ ವಿಡಿಯೋ ಇಟ್ಕೊಂಡು ಅದು ಆನ್ ಮಾಡ್ಕೊಂಡು ಇಟ್ಕೊಂಡು ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸಾಯಂಕಾಲನೂ ಪ್ರಾಕ್ಟೀಸ್ ಮಾಡ್ಬೋದು ವ್ಯಾಯಾಮ ಬೇಕಂದ್ರೆ, ಪ್ರಾಣಾಯಾಮ ಬೇಕಂದ್ರೆ ಆ ಥರ ಪ್ರಾಣಾಯಾಮ ಮಾಡ್ಕೊಳ್ಳಿ. ಆಮೇಲೆ ಈ ಮುದ್ರ ಸ್ಪೆಸಿಫಿಕ್ ಅಂದ್ರೆ, ಸೊ ಒಂದು ಸಹಜ ಮುದ್ರೆಗಳಂದ್ರೆ ಸಾಮಾನ್ಯ ಮುದ್ರೆಗಳಿದೆ. ಈ ತರ ನೋಡಿ, ಶೂನ್ಯವಾಯು ಮುದ್ರಾ ಪ್ರತಿಯೊಂದು ದಿವಸ ಮಾಡ್ಬೇಕಾಗತ್ತೆ. ನಾನು ಇಂದಿನ ಕ್ಲಾಸಲ್ಲಿ ಏನಿದ್ದೀನಿ ಸುಮಾರು ಒಂದು 10 ಮುದ್ರೆಗಳು. ಆ 10 ಮುದ್ರೆಗಳು ಏನೇನು ಮಾಡುತ್ತೆ. ಸೊ ಸಹಜವಾಗಿ ಅಂದ್ರೆ ಒಂದು ಆರೋಗ್ಯವಂತವಾಗಿರ್ಬೇಕು. ನಾವು ದಿನದಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಆರೋಗ್ಯವಂತವಾಗಿರ್ಬೇಕಂದ್ರೆ ಏನೇನು ಮುದ್ರೆಗಳು ನಾನು ಡೈಲಿ ನಿತ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅದೆಲ್ಲ ಹೇಳ್ತಾ ಬಂದಿದ್ವಿ. ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಒಂದು ರೋಗ ಇರುವಾಗ ಆ ರೋಗ ಸಂಬಂಧಿತ ಮುದ್ರ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಬೇಗ ಪರಿಹಾರ ಆಗುತ್ತೆ. ನಿಮಗೆ ಯಾವುದೇ ಆಂಟಿಬಯೋಟಿಕ್ಸ್ ಕಡೆ ಮತ್ತೆ ಮೆಡಿಸಿನ್ ಕಡೆ ಕರ್ಕೊಂಡು ಹೋಗಲ್ಲ ಇದು. ಈ ವ್ಯವಸ್ಥೆ ಅಂದ್ರೆ ಮುದ್ರ ಚಿಕಿತ್ಸೆ, ಆಕುಪ್ರಸ ಚಿಕಿತ್ಸೆ ಮತ್ತೆ ಮನೆ ಮದ್ದುಗಳು ನಿಮಗೆ ಆಂಟಿಬಯೋಟಿಕ್ಸು ಇಂಗ್ಲಿಷ್ ಮೆಡಿಸಿನ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ಅದನ್ನು ತಪ್ಪಿಸ್ತದೆ. ಅದಕ್ಕೋಸ್ಕರ ಇವೆಲ್ಲ ನಾವು ಹೇಳ್ತಾರೆ. ಸರಿ ಸರ್. ಸರ್ ಆಮೇಲೆ ತಾವು ಇದು ಹೇಳಿದ್ರಲ್ಲ, ಈಗ ಇವರು ಏಡ್ಸ್ ಇರೋರಾಗ್ಲಿ ಅಥವಾ ಕ್ಯಾನ್ಸರ್ ಇರೋರಾಗ್ಲಿ ಅವ್ರಿಗೆ ಅಲೋಪತಿ ಮೆಡಿಸಿನ್ಸ್ ಇರುತ್ತೆ. ಪ್ಲಸ್ ಇವಾಗ ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಅದು ಗೊತ್ತಿಲ್ಲ ನನಗೆ. ಬಟ್ ಆಂಟಿಬಯೋಟಿಕ್ಸ್ ಕೊಟ್ರು ತಾವು ಏನ್ ಹೇಳಿದ್ರಿ, ಆಂಟಿಬಯೋಟಿಕ್ಸ್ ತಗೊಳ್ಳುವಾಗ ಯೂರಿನ್ ತಗೊಳ್ಳೋದು ಬೇಡ ಅಂತ ಅಂದಿದ್ರಿ. ಅದು ಹೆಂಗೆ ಸರ್ ಅವಾಗ ಅವರು ಏನ್ ಮಾಡ್ಬೇಕಂದ್ರೆ ಅವಾಗ ಆಂಟಿಬಯೋಟಿಕ್ಸ್ ಏನ್ ಕೊಡಲ್ಲ ಅವ್ರು. ನನ್ನ ಪ್ರಕಾರ ಬೇರೆ ಮೆಡಿಸಿನ್ ಕೊಡ್ತಾರೆ. ಸೊ ಅವಾಗ ತಗೋಬಹುದು. ಅದೊಂದ್ಸರಿ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಶುಗರು ಹೆಚ್ಚಿರಬಾರ್ದು ಒಂದು. ಆಮೇಲೆ ಆ ಪಸ್ ಸೆಲ್ಸ್ ಅಂತ ಅದು ಕೇಳಿದ್ರೆ ಹೇಳ್ತಾರೆ ಅವರು. ಆ ಎರಡು ನೀವು ಚೆಕ್ ಮಾಡ್ಕೊಂಡ್ರೆ ಸಾಕು. ನೀವು ಅವರು ಸಮೂತ್ರ ಚಿಕಿತ್ಸೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಇನ್ನೊಂದು ಆರೋಗ್ಯವಂತರು ಇನ್ನು ಪಕ್ಕದಲ್ಲಿ ಯಾರು ಆರೋಗ್ಯವಂತಿದೆ ಅವ್ರ ಮೂತ್ರ ತಗೋಬೇಕಾಗತ್ತೆ ಅಷ್ಟೇ. ಸರ್ ತಾವ್ ಹೇಳಿದ್ಮೇಲೆ ನಾನು ಸಮುದ್ರ ಮನೆಯಲ್ಲಿ ಹೋಗಂತೂ ನಿಯರ್ಲಿ ಒಂದು 400 to 500 ml ನಾನು ತಗೊಳ್ತಾ ಇದ್ದೀನಿ. ಬಟ್ ಅದು ನಿಜವಾಗ್ಲೂ ಅದು ನನ್ನ ಅನುಭವ ಅಂದ್ರೆ ನನ್ಗೆ ಗೊತ್ತಿಲ್ಲ. ಬಟ್ ನಾನ್ ಬೆಳಗ್ಗೆ ಹೇಳಿದ್ನಲ್ಲ ಸರ್, 5ರಿಂದ 6 ನಾಡಿ ಶುದ್ಧಿ, ಪ್ರಾಣಾಯಾಮ, ಆಮೇಲೆ ಅವರು ಕೆಲವು ಮೂರ್ ದಿನಕ್ಕೆ ಒಂದೊಂದು ಪರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅವರು, ಈಗ ಫಾರ್ ಎಕ್ಸಾಂಪಲ್ BP ಇದ್ರೆ ಏನೋ, ಸಯಾಟಿಕಾ ಇದ್ರೆ ಏನೋ, ಆ ತರದ್ದೆಲ್ಲ ಇದು ಮಾಡ್ತಾರೆ. ಅದಾದ್ಮೇಲೆ ತಮ್ಮ ಕ್ಲಾಸು ನಾನು ಇದ್ ಮಾಡ್ಕೊಂಡು ನಮ್ಗೆ ಏನೇನ್ ಬೇಕೋ ಆ ಮುದ್ರೆಗಳನ್ನ ಅದು ಮಾಡ್ತೀವಿ, ಧ್ಯಾನ ಅದು ಮಾಡ್ತಿದ್ವಿ. ಬಟ್ ಅದ್ರಿಂದನ ಅಥವಾ ಸಮುದ್ರ ಇದ್ರಿಂದನ ನನಗೆ ಗೊತ್ತಿಲ್ಲ. ಬಟ್ ಏನು ಅಂದ್ರೆ ಸ್ವಲ್ಪ ಎನರ್ಜಿ ಚೆನ್ನಾಗಾಗಿದೆ ಬಾಡಿಯಲ್ಲಿ. ಆಮೇಲೆ ನನಗ್ ಗೊತ್ತಿರೋ ಹಂಗೆ ನಾನು ಇವಾಗ ಏನಾದ್ರು ಈಗ ಹಬ್ಬಗಳು ಬಂದ್ರೆ ಮನೆ ಕೆಲಸ ಎಲ್ಲ ಮಾಡಿದ್ಮೇಲೆ ಅಯ್ಯೋ ಒಂದ್ ಅರ್ಧ ಗಂಟೆ ಮಲ್ಕೋಬೇಕಪ್ಪ ಅನಿಸಿದೆ. ಈಗ ನಾನು ಕಂಟಿನ್ಯೂಸ್ ಆಗಿ 3 days ಇಂದ ಮನೆ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀನಿ. ಅದೆಲ್ಲ ಆದ್ಮೇಲೆ ಸ್ವಲ್ಪ ಸ್ಟ್ರೈನ್ ಅಂತಲ್ಲ, ನಮ್ ಮಸಲ್ಸ್ ಎಲ್ಲ, ನಾನು 66 ಇವಾಗ, ಸ್ವಲ್ಪ ಮಸಲ್ಸ್ ಎಲ್ಲ ಇದಾಗ್ತದೆ. ಅವಾಗ ಒಂದು 10 minutes, ಒಂದ್ half an hour ಸುಮ್ನೆ ಹಂಗ್ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಇದಾಗುತ್ತೆ. ಬಟ್ ನಿಜವಾಗ್ಲೂ ನನ್ಗೆ ಅದ್ರ ಉಪಯೋಗ ಆಗಿದೆ ಸರ್. ಅದು ಸಮುದ್ರ ಇದರಿಂದ ಉಪಯೋಗ ಆಗಿದೆ ಸರ್. ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸರ್. ಶುಚಿ ಮುದ್ರೆ ಮಾಡ್ಬೇಕಾದ್ರೆ ಈಗ 10 ನಿಮಿಷ ಮಾಡಿ ಅಂತ ಹೇಳಿ, ಎಷ್ಟು ನಿಮಿಷ ಮಾಡಿ? ಒಬ್ಬ ವ್ಯಕ್ತಿ ಹೊಟ್ಟೆಗೆ ಸಂಬಂಧಪಟ್ಟ ಸೌಂಡ್ ಉಮಾ ಮೇಡಮ್ ಮ್ಯೂಟ್ ಮಾಡಿ. ರೈಟ್, ಹೇಳಿ. ಮಾತಾಡಿ ಸುರೇಶ್ ಅವ್ರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುರೇಶ್ ಅವರೇ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಯಾರಿಗಾದ್ರೂ ಬಂದಂತ ಸಂದರ್ಭದಲ್ಲಿ ಗರಿಷ್ಠ ಅಂದ್ರೆ 10 ನಿಮಿಷ ಮಾಡಿ ಅಂತ ಹೇಳಿದ್ವಿ. ಅವ್ರಿಗೆ ಸಮಸ್ಯೆ ಜಾಸ್ತಿ ಇದ್ದಾಗ ಗರಿಷ್ಠ ಎಷ್ಟು ನಿಮಿಷ ಅವರು ಆ ಮುದ್ರೆನ ಮಾಡ್ಬೋದು? ಅಂದ್ರೆ ಒಂದು ಬೆಳಗ್ಗೆ 10 ನಿಮಿಷ ಅಂತ ಹೇಳ್ತೀವಿ ನಾವು. ನೀವು ಸ್ವಲ್ಪ ಸಮಸ್ಯೆ ಹೆಚ್ಚಾಗಿದೆ, ಒಂದು 20 ನಿಮಿಷ ಮಾಡಿ, ತೊಂದರೆ ಇಲ್ಲ.
ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 4 ಬಾರಿ ಮಾಡಿ. ಓಕೆ 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 ಮಾಸ್ಟರ್. ಆಮೇಲೆ ಈ ನಾವು ಪ್ರತಿಯೊಂದು ಯಾವುದೇ ಮುದ್ರೆ ಮಾಡ್ಬೇಕಾದ್ರೂ ಪ್ರಾಣ ಮುದ್ರೆ ಕಡ್ಡಾಯ ಅಂತ ಹೇಳ್ತೀವಿ. ನೀವು ಮಾಡಿ ಈಗ ಮಾಡಿ ಒಂದು 5 ನಿಮಿಷ ಅದನ್ನು ಮಾಡಿ, ತೊಂದರೆ ಇಲ್ಲ. ಪ್ರಾಣ ಮುದ್ರೆ ಇಲ್ಲಿ ಏನಂದ್ರೆ 2 ಮುದ್ರೆಗಳಿದೆಯಲ್ಲ, ಇದಾದ್ಮೇಲೆ ಮುಷ್ಟಿ ಮುದ್ರ ಇದೆ, ಅದನ್ನು ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ 2 ಮುದ್ರೆಗಳು ಮಾಡ್ಕೊಳ್ಳಿ. ಪ್ರಾಣ ಮುದ್ರೆ ಮಾಡಿದ್ರೆ ಇಡೀ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಓಕೆ ಓಕೆ ಹೌದು. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ. ನಮಸ್ತೆ. ನೀವು ಮುಷ್ಟಿ ಮುದ್ರೆ ಹೀಗೆ ಅಂತ ಹೇಳಿದ್ರಿ, ಹೀಗ್ರಿ ಹೀಗೂ ಮಾಡ್ಬೋದಾ? ಈ ರೀತಿ ಮಾಡ್ಬೋದಾ ಮುಷ್ಟಿ ಅಂದ್ರೆ? ನೀವ್ ಹೇಳದ್ ಹೀಗೆ ತೋರಿಸಿ, ಅದು ಕರೆಕ್ಟ್ ಆಗಿ. ನೀವ್ ತೋರ್ಸಿದ್ದು ಹೀಗೆ. ಒಂದ್ ನಿಮಿಷ. ತೋರಿಸಿಮ್ಮ. ನೀವು ಹೀಗ್ ತೋರ್ಸಿದ್ರಿ, ಅದ್ ಹೀಗೂ ಮಾಡ್ಬೋದಾ? ನೀವು ಹೆಬ್ಬೆರಳು ಈಗ ಮೇಲೆ ಬಂತು, ಹೆಬ್ಬೆರಳನ್ನ ಪೂರ್ತಿ ಈ ತರ ಮಡ್ಸಿ ಈ ತರ ಮುಷ್ಟಿ ಮಾಡ್ಬೋದಾ? ಅದಲ್ಲ, ಅದು ಬಂದು ನಿಮ್ಗೆ ಅದು ಬೇರೆ ಮುದ್ರ. ಓಕೆ, ಅದೇ ಮುಷ್ಟಿ ಮುದ್ರ ಆಗಲ್ಲ. ಓಕೆ, ಅದನ್ನು ಆದಿಮುದ್ರ ಅಂತಾರೆ. ಆದಿಮುದ್ರ ಅಂದ್ರೆ ಅದು ಲಂಗ್ಸ್ ಅಲ್ಲಿ ಆಕ್ಸಿಜನ್ ಹೆಚ್ಚು ಮಾಡಕ್ಕೆ, ನಮ್ಮ ಒಳಗಡೆ ಶ್ವಾಸಕೋಶಗಳ ಈ ಅನಿಲ ಏನಿದೆಯೋ ಆ ವಾಯುವನ್ನು ಅಂದ್ರೆ ಆಕ್ಸಿಜನ್ ಪೂರ್ತಿ ಬಾಡಿ ಎಲ್ಲ ಇದು ಮಾಡಿದ್ರೆ ಇದು ಮಕ್ಕಳು ಈ ತರ ಇಟ್ಕೊಂಡಿರ್ತಾರೆ ನೋಡಿ. ಅವ್ರು ಹುಟ್ಟುವಾಗನೆ ತಾಯಿ ಗರ್ಭದಲ್ಲಿ ಈಗಿರತ್ತೆ ಅಲ್ವಾ, ಆದಿಮುದ್ರ. ಈ ಆದಿಮುದ್ರ ಮಾಡಿದ್ರೆ ನಮ್ಮ ದೇಹ ಒಳಗಡೆ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಆಕ್ಸಿಜನ್, ಪೂರ್ತಿ ದೇಹದೆಲ್ಲ ಆಕ್ಸಿಜನ್ ಹೆಚ್ಚಾಗ್ತಾ ಹೋಗ್ತದೆ. ಇದು ಮುಷ್ಟಿ ಮುದ್ರ ಅಲ್ಲ, ಇದು ಆದಿಮುದ್ರ. ಆಯ್ತು, ನಮಸ್ತೆ. ನಮಸ್ತೆ. ರೈಟ್, ನೆಕ್ಸ್ಟ್ ಯಾರಾದ್ರೆ ಮಾತಾಡಿ ಬೇಗ, ಇನ್ನೊಂದು 2 ನಿಮಿಷ ಮುಕ್ತಾಯ ಮಾಡ. ನಮಸ್ಕಾರ ಗುರುಗಳೇ. ನಮಸ್ತೆ. ನಿಮ್ದೇನೋ ಸೌಂಡ್ ಭಯಾನಕರ ಸೌಂಡ್ ಬರ್ತಾ ಇದೆ. ನಂದ್ರಿ ನಿಮ್ ಜೊತೆಗೆ ಸೌಂಡ್ ಬರ್ತಾ ಇದೆ, ನೀವು ಬರ್ತಾ ಇದ್ರೆ ಸೌಂಡ್ ಬರ್ತಾ ಇದೆ, ಇಬ್ರು ಬರ್ತಾ ಇದೆ. ಇಲ್ಲ, ಮೊನ್ನೆನೆ ಇದನ್ನ ತೋರ್ಸಿದ್ದಾತ್ರಿ. ಅವ್ರ ಏನ್ ಹೇಳಿಲ್ಲ ಅಂದ್ರ ಆನ್ ಮಾಡಿ ನಿಮ್ದು ಬಿಡ್ತಾ ಇಲ್ಲ, ಅದು ನೀವು ಬಿಡ್ತಾ ಇಲ್ಲ. ಆಫ್ ಮಾಡಿ ಆನ್ ಮಾಡಿ ಅಂತ ಹೇಳಿದ್ರು. ಆ ತರನೇ ಮಾಡ್ತಾ ಇದ್ದೀನಿ. ರೈಟ್. ಈ ಯೂರಿನ್ ಚಿಕಿತ್ಸೆ ಟೆಸ್ಟಿಮೋನಿಯಲ್ ಕಾರ್ಯಕ್ರಮ ಅದ್ಭುತವಾಗಿತ್ತು ಗುರುಗಳೇ. ಇದು ಎಷ್ಟು ಮಾಡಿಕೊಂಡ್ರು ಕೂಡ ಕಡಿಮೆ ಅನಿಸ್ತಾ ಇದೆ. ಆಮೇಲೆ ತಾವು ರಾಕೇಶ್ ಅವರು ಉದಾಹರಣೆ, ಕ್ಯಾನ್ಸರ್ ಉದಾಹರಣೆ ಕೊಟ್ಟಿದ್ರೆ ಅದು ಅದ್ಭುತವಾಗಿತ್ತು. ಆಮೇಲೆ ಅದಕ್ಕಿಂತನೂ HIV ಏಡ್ಸ್ ಇದೇನ ಭಯಂಕರವಾದಂತದ್ದು. ಇದು ಚಿಕಿತ್ಸೆ ಅವರು 2009ರಲ್ಲಿ ಮಾಡ್ಕೊಂಡು 2010ರಲ್ಲಿ ಅದು ಕಂಪನಿಯಾಗಿ ನಿರ್ಮೂಲನೆ ಮಾಡಬಾರ್ದು. ನಿಜವಾಗ್ಲೂ ಅದ್ಭುತವಾಗಿದ್ದು. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಕೇಳೋದೇನು ಅಂದ್ರೆ, ನಿನ್ನೆ ನಾನು ಹಾಸ್ಪಿಟಲ್ ಟೆಸ್ಟಿಂಗ್ ಇತ್ತು. 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಇರುತ್ತೆ. ಮನೇಲೆ ನೋಡ್ಕೊಂಡಾಗ 150 ಇತ್ತು. ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ಟೆಸ್ಟ್ ಮಾಡಿದ್ದವ್ರು 250 ಅಂತ ಬಂತು. ಆಮೇಲೆ ಮತ್ತೆ ಒಂದು ಟ್ಯಾಬ್ಲೆಟ್ ಹೆಚ್ಚಿಗೆ, ಒಂದು ಟ್ಯಾಬ್ಲೆಟ್ ಬೇರೆದ ಬರ್ಕೊಟ್ರವ್ರು. ಅದಕ್ಕೆ ನಾನು ಇದರೆಲ್ಲಲಿಂದ, ಈ ಟ್ಯಾಬ್ಲೆಟ್ಸ್ ಲಿಂದ ಸೋತ್ ಹೋಗ್ಬಿಟ್ಟಿದ್ದೀನಿ. ಸಾಕಾಗ್ಬಿಟ್ಟಿದೆ ಗುರುಗಳೇ, ನನಗೆ 3 ವರ್ಷ ಪಟ್ಟಿದ್ದೀನಿ. ಅದಕ್ಕ ಇನ್ನು ಏನು ಕೊನೆ ಉಪಾಯ ಅಂತ ಕೇಳೋಣ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಈಗ 1 ವಾರ ಆಯ್ತು ನಾ ಮೂತ್ರ ಚಿಕಿತ್ಸೆ ಮಾಡ್ತಾ ಇರೋದ್ರಿಂದ. ಅದ್ರೇನೋ ಚೂರೇನೋ ಉತ್ತಮ ಏನೋ ಅನ್ಸತ್ತೆ. ಆಮೇಲೆ ಕಾಲ್ ನೋವು, ಬೆನ್ನು ನೋವಿದೆ, ಕಾಲ್ ನೋವಿದೆ, ಇದರಿಂದ ಸುಸ್ತಾಗತ್ತ. ಅದಕ್ಕ ನಾನೇನು ಅನ್ಕೊಂಡಿದೀನಿ ಅಂದ್ರ, ದಿನಕ್ಕೆ 3 ಸಲ ಈ ವಾಟೆಯಿಂದ 3 ಸಲ ತಗೊಳ್ತಾ ಇದ್ದೀನಿ. ಇದನ್ನ ಕಂಟಿನ್ಯೂ ಮಾಡ್ಲೇನೋ ಅಂತ ನನ್ನ ಮನಸ್ಸಿನ ಒಂದು ಅಭಿಲಾಷೆ. ಏನದು ತೋರಿಸಿರೋದು? ಏನದು? ಇದು ಗ್ಲಾಸ್. ಓಕೆ, ಗ್ಲಾಸ್ ಅಲ್ಲಿ ದಿನಕ್ಕೆ 3 ಟೈಮ್ಸ್ ಹಾಕಿ ತಗೊಳ್ತಾ ಇದ್ದೀನಿ ಇವಾಗ. ಅಂದ್ರೆ ಮೂತ್ರ ಚಿಕಿತ್ಸೆ ಮಾಡ್ಕೊಂಡಿದ್ದೀರಾ? ಹೌದು. ಅದು ಒಳ್ಳೆದೆ, ಮಾಡಿ. ಅದನ್ನು ಮಾಡಿ. ನಿಮ್ಗೆ
ದೇಹಕ್ಕೆ ಬೇಕಾಗಿರುವಂತ ಲವಣಗಳು ಸಿಗತ್ತೆ ಮೊದಲನೇದು. ಓಕೆ. ಆಮೇಲೆ ಇನ್ನೂ ನಿಮ್ಗೆ ಅವಕಾಶ ಇದ್ರೆ ಏನ್ ಮಾಡ್ತೀರಿ ಅಂದ್ರೆ ಇದು ಬೆಲ್ಲ ಮತ್ತೆ ಈ ಚಿನ್ನದ ವಾಟರ್, ಇಲ್ಲಾಂದ್ರೆ ಈ ಬೆಳ್ಳಿಯ ವಾಟರ್, ಹಾ. ತಾಮ್ರದ ವಾಟರ್ ಇದೆಯಲ್ಲ, ಹ್ಮ್ ಅದು ಸ್ವಲ್ಪ ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ಹ್ಮ್ ಈಗ ನಿಮ್ಗೆ ಇರೋದು BP ಸಮಸ್ಯೆ, ಶುಗರ್ ಸಮಸ್ಯೆ? ಶುಗರು BP ಶುಗರ್. ಕಂಟ್ರೋಲ್ ಇದೆ ರೀ. ಶುಗರು ಹಾ. ಮನೇಲೆ ಶುಗರ್ ಬಗ್ಗೆ ಅಷ್ಟು ಸಮಸ್ಯೆ ಅಂತ ನೀವು ಇಟ್ಕೊಳಕ್ ಹೋಗ್ಬೇಡಿ. ಆಹಾರ ಕರೆಕ್ಷನ್ ಮಾಡ್ಕೊಂಡಿರಲ್ಲ, ಈಗಾಗಲೇ ಆಹಾರ ಕರೆಕ್ಷನ್ ಮಾಡಿರ್ತೀರಿ. ಈ ಮೂತ್ರದ ಚಿಕಿತ್ಸೆ ಇದು ಮಾಡ್ಕೊಳ್ಳಿ. ಆಮೇಲೆ ಈ ಬೆಳ್ಳಿಯ ಚಿನ್ನ ವಾಟರ್, ಚಿನ್ನದು ಬೇಕಾಗಿಲ್ಲ, ಬೆಳ್ಳಿಯ ವಾಟರ್ ಹ್ಮ್ ಅಂದ್ರೆ ಸಿಲ್ವರ್ ಅಲ್ಲಿ ವಾಟರ್ ಮಾಡ್ಕೊಳ್ಳಿ. ಆ ವಾಟರ್ ಕುಡಿಯೋದು ಪ್ರಾರಂಭಿಸಿ. ಗೊತ್ತಾಯ್ತಾ? ಅದು ದಿನಕ್ಕೆ ಎಷ್ಟು ಸಲ ದಿನಕ್ಕೆ ತಗೊಳ್ಳೋದು? ಒಂದ್ ದಿವಸ ಮಾಡ್ಕೊಂಡ್ರೆ, ಸೊ ನಾವು ನೆಕ್ಸ್ಟ್ ದಿವಸ ಪೂರ್ತಿ ಥರ್ಮೋಫ್ಲಾಸ್ಕಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಟಾನಿಕ್ ತರ ಕುಡಿಬಹುದು ಅಷ್ಟೇ. ಅಂದ್ರೆ ಉಗುರು ಬಿಸಿನೇ ಕುಡಿಬೇಕಾ ಅಥವಾ ಹಾ, ತಂಪಾಗಿ? ಹೌದು. ಸ್ವಲ್ಪ ಉಗುರು ಬಿಸಿ ಇರ್ತದೆ. ಮತ್ತೆ ಫ್ಲಾಸ್ಕಲ್ಲಿ ಹಾಕೊಂಡ್ರೆ ಉಗುರು ಬಿಸಿ ಆಗಿರ್ತದೆ. ಅದು ಕುಡಿದ್ರೂ ಒಂದ್ ದಿವಸದಲ್ಲಿ ಆಗತ್ತೆ. ನೆಕ್ಸ್ಟ್ ಡೇನೆ ನಾವು ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ. ಅದಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಟ್ಯಾಬ್ಲೆಟ್ಸ್ ತಗೊಂಡು ಬೇಜಾರಾಗ್ಬಿಟ್ಟೆ, ಬೇಡಪ್ಪ ಅದು ನೀವು ತಗೊಂಡೋದು ಅಂದ್ರೆ ನಿಲ್ಸಿದ್ರೆ ನಿಮ್ಗೆ ಏನು ಅನಿಸಿಲ್ಲ ಅಂದ್ರೆ ನಿಲ್ಸ್ಬಿಡಿ. ಧ್ಯಾನ ಮಾಡಿ ಇವೆಲ್ಲ ಮಾಡ್ತಾ ಇರಿ. ಸ್ವಲ್ಪ ನಿಲ್ಸಿ ನೋಡಿ. ನಾವ್ ಯಾವಾಗ್ಲೂ ನಿಲ್ಸ್ಬಾರ್ದು ಅಂತ ನಮ್ಮ ಹೊರಗಡೆ ಸೈಕಲಾಜಿಕಲಿ ನಾವು ರೆಡಿ ಆಗಿರ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಸೈಕಲಾಜಿಕಲ್ ರೆಡಿ ಆಗಿರೋದು ನಾವು ಬಿಡ್ಬೇಕಾಗತ್ತೆ ಅಷ್ಟೇ. ಇದನ್ನೇ ಒಂದ್ಸಲ ಮಾಡಿ ನೋಡಿದ್ರಾತು ಅಂತ ಈ ತರ ನಿನ್ನೆಯಿಂದ ಒಂಥರ ನಿರ್ಧಾರ ಬಂದಿದ್ರಾತು. ಮಾಡಿ ನೋಡಿ. ಟ್ಯಾಬ್ಲೆಟ್ ಅನ್ನೋದು ನಾವು ತಗೋಬೇಕು ಅಂತ ಸೈಕಲಾಜಿಕಲ್ ಆಗಿ ನಾವು ಮಾನಸಿಕವಾಗಿ ಪ್ರಿಪೇರ್ ಆಗಿದೆಲ್ಲ, ಅದು ಸ್ವಲ್ಪ ಬಿಡಿ. ಏನು ಆಗಲ್ಲ, ಏನ್ ತೊಂದ್ರೆ ಆಗಲ್ಲ. ಎಲ್ಲೇ ಎಂಡ್ವರೆಗೂ ಇದ್ರಲ್ಲೇ ನಾನು ಹೋಗ್ತೀನೋ ಏನೋ ಅಂತ ಒಂಥರ ಮನಸ್ಸಿಗೆ ಅನಿಸ್ತಾ ಇದೆ. ಏನು ಇಲ್ಲ, ಏನು ಮಾಡಲ್ಲ ನಮ್ಗೆ. ಯಾಕಂದ್ರೆ ನಿಮ್ಮ ಹತ್ರ ಧ್ಯಾನ ಇದೆ, ಇಷ್ಟು ಜ್ಞಾನ ಇಟ್ಕೊಂಡಿರಿ. ಜ್ಞಾನ ಇದೆ, ಮತ್ತೆ ಅದ್ರ ಜೊತೆಗೆ ಇಷ್ಟೆಲ್ಲ ಚಿಕಿತ್ಸೆ ಪದ್ಧತಿಗಳಿವೆ, ಇದು ಪಾಲನೆ ಮಾಡಿ. ಅರ್ಥ ಆಯ್ತಾ? 2 ತಾಸು ಕೂತ್ಕೊಂಡಿರ್ತೀನಿ ಧ್ಯಾನಕ್ಕೆ, 2 ತಾಸು ಕೂತ್ಕೊಂಡಿರ್ತೀನಿ. ಏನಂತದ್ ಇದು ಅಲ್ಲ. ಮತ್ತೆ ಸ್ವಾಧ್ಯಾಯ ಸತ್ಸಂಗ ದಿನ ಇದ್ದೇ ಇರುತ್ತೆ ನಮ್ ಇದ್ರಲ್ಲೇ. ಆಮೇಲೆ ಸ್ವಾಧ್ಯಾಯ ಇನ್ನೊಂದೇನು ಗೊತ್ತಾ, ನೀವು ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಾರಾದ್ರೂ ಆರೋಗ್ಯವಂತರು ಒಂದು ಹಾಸ್ಪಿಟಲ್ ಹೋದ್ರೆ ಅವರು ಪೇಷಂಟ್ ಆಗ್ತಾರೆ. ಹೌದು. ಮನೇಲಿರುವಾಗ ಪೇಷಂಟ್ ಆಗಲ್ಲ ಅವರು. ಈಗ ನಮ್ಗೇನು ಸಿಂಪ್ಟಮ್ಸ್ ಏನಾಗಿಲ್ಲ, BP ಹೆಚ್ಚಾಗಿ BP ಹೆಚ್ಚಾಗ್ಲಿ, ಶುಗರ್ ಹೆಚ್ಚಾಗ್ಲಿ, ನಾವು ಟೆಸ್ಟ್ಗೆ ಹೋಗುವಾಗ ಟೆಸ್ಟ್ಗೆ ಹೋಗಿದ ಮೇಲೆ ಅಲ್ಲಿ ನಾವು ಪೇಷಂಟ್ ಆಗಿ ಡಿಕ್ಲೇರ್ ಮಾಡಿದವರು. ಅಷ್ಟುವರೆಗೂ ಮನೇಲಿರುವಾಗ ಏನೇ ಅದು ಹೆಚ್ಚಿದ್ರು ಸ್ವಲ್ಪ ಕಡಿಮೆ ಇದ್ರು ಏನು ಆಗಲ್ಲ. ನೋಡಿ, ಈ ಮಹಾತ್ಮ ಗಾಂಧಿಗೆ ಅವ್ರ BP ಯಾವಾಗ್ಲೂ 200 ವರೆಗಿತ್ತು. ಅವ್ರು ನೋಡ್ತಾ ಇರೋಂಥ ಡಾಕ್ಟರ್ಸ್ಗಳಿಗೂ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಆದ್ರೆ ಈ 200, 150, 180, 180, 150 ಇದೆಲ್ಲ ಯಾರು ಡಿಕ್ಲೇರ್ ಮಾಡಿರೋದು? WHO ಅಂದ್ರೆ ಪ್ರಪಂಚ ಆರೋಗ್ಯ ಸಂಸ್ಥೆ. ಇವರೆಲ್ಲ ಪ್ರಪಂಚ ಆರೋಗ್ಯ ಸಂಸ್ಥೆ ಇವ್ರೇನ್ ಮಾಡ್ತಾರೆ ಗೊತ್ತಾ? ಇವರು ಮತ್ತೆ ಈ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಕೂತ್ಕೊಂಡು ವ್ಯವಹಾರ ಮಾಡೋದು ಇದು. ಓಕೆ. ಈಗ ಇದಕ್ ಮುಂಚೆ 150 ಇದ್ರು ತೊಂದರೆ ಇಲ್ಲ. ಈಗ ಮುಂಚೆ ಏನ್ ಹೇಳ್ತಾ ಇದ್ರು? 180 ಇದ್ರು ತೊಂದರೆ ಇಲ್ಲ, 150 ತೊಂದರೆ ಇರ್ತದೆ. ಮತ್ತೆ ಇನ್ನೊಂದು ವರ್ಷ ಆದ್ಮೇಲೆ ಏನ್ ಹೇಳ್ತಾರೆ ಗೊತ್ತಾ? 120 ಇರ್ಬೇಕು ಅಂತ ಹೇಳ್ತಾರೆ. ಅವಾಗ ಸ್ವಲ್ಪ ಪೇಷಂಟ್ಸ್ ಅವ್ರಿಗೆ ಆಡ್ ಆಗ್ತಾರೆ. ನೋಡಿ, 150 ಇರುವಾಗ ಪೇಷಂಟ್ಸ್ ಕಡಿಮೆ ಇದ್ರು. ಈಗ ಯಾರೋ ಹೋಗ್ತಾರೆ ಪಾಪ, ಏನೋ ಬೇರೆ ಟೆಸ್ಟ್ಗೆ ಹೋಗಿ ಇದೊಂದು BP ಟೆಸ್ಟ್ ಮಾಡ್ಕೊಂತಾರೆ ಇಟ್ಕೊಳ್ಳಿ. ಅವ್ರಿಗೆ 120 ಬಂದಿದ್ದು ಇಟ್ಕೊಳ್ಳಿ, 180 ಅಂತ ಇಟ್ಕೊಳ್ಳಿ. ನಿಮ್ದು 150 ಇರ್ಬೇಕಲ್ಲ, ಜಾಸ್ತಿ ಆಗಿದಲ್ಲ ಈಗ. ಸೊ ನಾವಿಟ್ಟಿರೋ ಕಂಡೀಷನ್ ಏನು? 150 ಇರ್ಬೇಕು. ನಿಮ್ದು 180 ಆಯ್ತಲ್ಲ, ನೀವು ಪೇಷಂಟ್ ಬನ್ನಿ, ಸೊ ನಿಮ್ಗೊಂದು ಮಾತ್ರೆ ಕೊಡ್ತೀನಿ, ಈಗಿಂದ ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಏನಾಯ್ತು? ಅವನು ಅಲ್ಲಿ ಹೋಗೋವರೆಗೂ ಅವ್ನ ಪೇಷಂಟ್ ಅಲ್ವಾ? ಅಲ್ಲಿ ಹೋಗೋವರೆಗೂ ಅವ್ನ ಪೇಷಂಟ್ ಅಲ್ಲ, ಈಗ ಪೇಷಂಟ್ ಆಗ್ಬಿಟ್ಟ. ಈ ತರ ಆಗ್ತಾ ಇರೋದು ಈ ನವೀನ ಅಂದ್ರೆ ಮಾಡರ್ನ್ ಸಿಸ್ಟಮ್ ಅಲ್ಲಿ ಈ ತರ ಆಗ್ತಾ ಇದೆ. ದಯವಿಟ್ಟು ಗಮನ ಇಟ್ಕೊಳ್ಳಿ. ಅವ್ರು ಹೇಳಿದೆಲ್ಲ ಸತ್ಯ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳಿ. ಏನಂತ? ನಿಮ್ಮ ಒಳಗಡೆ ಶಕ್ತಿ ಹೇಗಿದೆ, ನೀವು ಕಲಿಯೋ ಶಕ್ತಿ ಏನಿದೆ, ಅಂದ್ರೆ ನಾವು ಕಲಿಯೋಕೆ ಏನೇ ಕಲಿಬೇಕಾದ್ರೂ ಶಕ್ತಿ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಮಾತಾಡ್ಬೇಕಂತ ಚೆನ್ನಾಗಿ ಅನಿಸ್ತಾ ಇದೆಯಾ? ಯಾವುದೇ ಕೆಲಸ ಮಾಡಕ್ಕೆ ಆಸಕ್ತಿ ಇದೆಯಾ? ಇಂಟ್ರೆಸ್ಟ್ ಇದೆಯಾ? ಶಕ್ತಿ ಬರ್ತಾ ಇದೆಯಾ ಅಂತ ತಿಳ್ಕೊಳ್ಳಿ.
ಅದೇ ನಿಮ್ಮ ಆರೋಗ್ಯಕ್ಕೆ ಸೂಚಿಕೆ. ನಾನು ಹೇಳೋ ಪ್ರಕಾರ ಅದೇ ಆರೋಗ್ಯ ಸೂಚಿಕೆ. ಇನ್ನು ಬೇರೆದೆಲ್ಲ ಆರೋಗ್ಯ ಸೂಚಿಕೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಅಷ್ಟು ನಿಮ್ಮ ಮನಸ್ಸು ಒಪ್ತಾ ಇಲ್ಲ ಅಂದ್ರೆ ಟೆಸ್ಟ್ಗೆ ಹೋಗಿ, ಅದು ನಾನು ಬೇಡ ಅಂತ ಇರಲ್ಲ. ನಿಮ್ಮ ಮನಸ್ಸು ಸಮಾಧಾನ ಆಗಿ, ನಿಮ್ಮ ಮನಸ್ಸು ಸ್ಥಿಮಿತವಾಗಿ, ಏನು ಬೇಡ ನಾನು ಇರ್ತೀನಿ, ಇದೇ ತರ ಸಮಗ್ರ ಜೀವನ ಶೈಲಿ ನಡ್ಸ್ಕೊಂಡು ಹೋಗ್ತೀನಿ, ಧ್ಯಾನ ಮಾಡ್ತೀನಿ, ಮತ್ತೆ ಮೂತ್ರ ಚಿಕಿತ್ಸೆ ಮಾಡ್ಕೊತೀನಿ, ಸೊ ಮನೆ ಮದ್ದುಗಳಿದೆ ಅవి ತಗೊಂತೀನಿ, ಇದರಿಂದ ನಾನು ಚೆನ್ನಾಗಿರ್ತೀನಿ ಅಂತ ನಿಮ್ಗೆ ಭಾವನೆ ಅನ್ಸಿದ್ರೆ ಹೊರಗಡೆ, ಅದೇ ಭಾವನದಲ್ಲಿ ಅದೇ ಮುಂದಕ್ಕೆ ಹೋಗಿ, ಮತ್ತೆ ಡೌಟ್ ಪಡಕ್ ಹೋಗ್ಬಿಡಿ. ಡೌಟ್ ಪಡೋದೆಲ್ಲ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಹಾಸ್ಪಿಟಲ್ ಅಲ್ಲಿ ಅವ್ರು ನಿಮ್ನ ಪೇಷಂಟ್ ಆಗಿ ಡಿಕ್ಲೇರ್ ಮಾಡೋದು ಗ್ಯಾರಂಟಿ. ಆಮೇಲೆ ಅವ್ರು ಮೆಡಿಸಿನ್ ಕೊಡೋದನ್ನು ಗ್ಯಾರಂಟಿ. ಅವ್ರ ಮೆಡಿಸಿನ್ ತಪ್ಸಕ್ಕಾಗಲ್ಲ, ಲೈಫ್ ಲಾಂಗ್ ತಗೋಲಿ ಅಂತ, ಜೀವನ ಪರ್ಯಂತ ತಗೋಲಿ ಅಂತ ಹೇಳ್ಬಿಟ್ಟು ಕಲಿಸ್ತಾರೆ. ಆ ಭಯ ಅನ್ನೋದು ನಿಮ್ ಹೊರಗಡೆ, ಅದು ಭಯ ಉಂಟಾಗತ್ತೆ. ಆ ಭಯ ನಿಮ್ ಸೇರಿಸ್ತಾರೆ, ನಿಮ್ಮ ಹೊರಗಡೆ ಸೇರಿಸ್ಬಿಡ್ತಾರೆ ಅಷ್ಟೇ. ಇದು ಈಗ ಆಗ್ತಾ ಇರೋಂಥ ವಿಷಯ. ಓಕೆ, ನಮಸ್ತೆ ಮೇಡಮ್. ದಯವಿಟ್ಟು ನೀವು ಬ್ಲಡ್ ರಿಪೋರ್ಟ್ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳ್ಳಬೇಡಿ. ಯಾಕಂದ್ರೆ ರಿಪೋರ್ಟ್ ಮಾತ್ರ ಒಂದೊಂದು ಕೆಲವು ಸರಿ ವಿರುದ್ಧವಾಗಿರುತ್ತೆ ರಿಪೋರ್ಟ್. ನೀವು ಇದ್ರು ಇಲ್ಲ ಅಂತ ಬರುತ್ತೆ, ಇಲ್ಲೊಂದು ಇರುತ್ತೆ. ರಿಪೋರ್ಟ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ. ರಿಪೋರ್ಟ್ ಬಗ್ಗೆ ಕೆಲವು ಸಮಯ ಮಾತ್ರ ಹಾಗೆ ಆಗುತ್ತೆ. ನೀವು ಅಷ್ಟೇ ಇಷ್ಟೇ ಅಂತ ಯೋಚನೆ ಮಾಡಬೇಡಿ ಮೇಡಮ್. ರಿಪೋರ್ಟ್ ಬಗ್ಗೆ ಇನ್ನೊಂದ್ 2-3 ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದೇ ರಿಪೋರ್ಟ್ ಬಗ್ಗೆ ಇಷ್ಟು ಬಂತು ಅಂತ ಹೇಳಿ ಮತ್ತೆ ತಲೆ ಕೆಡ್ಸ್ಕೊಳ್ಬೇಡಿ. ರಿಪೋರ್ಟ್ ತುಂಬಾನೇ ವಿರುದ್ಧವಾಗಿ ಬರ್ತದೆ ರಿಪೋರ್ಟ್. ರಿಪೋರ್ಟ್ ವಿರುದ್ಧ ಬಂದಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಅವ್ರ ಪ್ರಕಾರ ಕರೆಕ್ಟೇ ಆಗ್ಬೋದು. ಆದ್ರೆ ನಮ್ಮ ಆರೋಗ್ಯ ನಮ್ಗೆ ಗೊತ್ತಲ್ಲ. ಈಗ ನಮ್ಮ ಆರೋಗ್ಯ ಅಂದ್ರೆ, ನಾನು ಈ ದೇಹದಲ್ಲಿ ಇದ್ದೀನಿ, ಈ ದೇಹದಲ್ಲಿ ನಾನು ಆತ್ಮವಾಗಿ ನಾನು ಈ ದೇಹದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಅವಾಗ ಈ ದೇಹ ಆರೋಗ್ಯ ಯಾರು ಗೊತ್ತಾಗತ್ತೆ ಚೆನ್ನಾಗಿ? ನಿಮ್ಗೆ ಗೊತ್ತಾಗತ್ತೆ, ಡಾಕ್ಟರ್ ಗೊತ್ತಾಗಲ್ಲ. ನಿಮ್ಗೆ ಶಕ್ತಿ ಇದೆಯಾ, ಮಾತಾಡೋಕೆ ಆಸಕ್ತಿ ಇದೆಯಾ, ಕಲಿಯೋಕೆ ಆಸಕ್ತಿ ಇದೆಯಾ, ಇನ್ನೊಬ್ಬರ ಮೇಲೆ ದಯ ತೋರ್ಸಕ್ಕೆ, ನಿಮ್ಗೆ ದಯ ತೋರ್ಸಕ್ಕೆ ನಿಮ್ಗೆ ಆಸಕ್ತಿ ಇದೆಯಾ? ಆ ಎರಡು ಇರುವಾಗ ನೀವು ಆರೋಗ್ಯವಂತರಂತ ಕರಿಬೇಕಾಗತ್ತೆ. ದೇಹದಲ್ಲಿ ಅನಾರೋಗ್ಯ ಇರ್ಲಿ, ಅನಾರೋಗ್ಯ ಅಂದ್ರೆ ಅದೇ ಈ ಪ್ಯಾರಾಮೀಟರ್ ಸರಿ ಇಲ್ಲ, ಆ ಪ್ಯಾರಾಮೀಟರ್ ಸರಿ ಇಲ್ಲ, ಈ ಅಂಶಗಳು ಸರಿ ಇಲ್ಲ, ಆ ಅಂಶಗಳು ಸರಿ ಇಲ್ಲ ಅಂತ ಅವ್ರಿಗಿರುವಂತ ನೂತನ ಈ ಎಕ್ವಿಪ್ಮೆಂಟ್ ಏನಿದೆಯೋ, ಮೆಡಿಕಲ್ ಎಕ್ವಿಪ್ಮೆಂಟ್, ಅದೆಲ್ಲ ಹೇಳ್ತಾ ಇರ್ತದೆ. ಅದೆಲ್ಲ ನಾವು ಮನಸ್ಸಿಗೆ ತಯಾರು ಮಾಡಿರುವಂತ ಇವೆಲ್ಲ ನೂತನ ಪರಿಕರಗಳು. ಇದೇನು ದೇವ್ರು ಕೊಟ್ಟಿಲ್ಲ, ಆದ್ರೆ ದೇಹ ಕೊಟ್ಟದ್ದು ಯಾರು? ದೇವ್ರು. ಇದಕ್ಕಿಂತ ಪರಿಕರ ದೊಡ್ಡದಾಗತ್ತಾ? ಪರಿಕರ ನಮ್ಗಿಂತ ಯಾವಾಗ್ಲೂ ನಾವು ತಯಾರು ಮಾಡಿರುವಂತ ಪರಿಕರ ನಮ್ಗಿಂತ ದೊಡ್ಡದಾಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಪೂರ್ತಿ ಅದ್ರ ಮೇಲೆ ನಂಬಿಕೆ ಇಡೋದು ಬೇಡ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ಹೆಚ್ಚಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅವಾಗ ಅನಾರೋಗ್ಯ ಆರೋಗ್ಯ ಆಗತ್ತೆ. ಅನಾರೋಗ್ಯ ಇರುವಂತ ವ್ಯಕ್ತಿಗಳೆಲ್ಲ ಆರೋಗ್ಯವಂತರು ಹಾಗೆ ಆಗ್ತಾರೆ, 100% ಆಗ್ತಾರೆ. ಅದಕ್ಕೆ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಾವು ಇದು ವ್ಯವಸ್ಥೆ ಮಾಡಿರೋದು, ಇದನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇರೋದು ಇದೇ ಕಾರಣ. ಪ್ರತಿಯೊಬ್ಬರು ಹಾಸ್ಪಿಟ್ಲ್ಗೆ ಹೋಗೋದು, ಪೇಷಂಟ್ ಆಗಿ ಮನೆಗೆ ಬರೋದು. ಅಷ್ಟುವರೆಗೂ ಮನೆಯಲ್ಲಿರುವಾಗ ಪೇಷಂಟ್ ಅಲ್ಲ ಅವರು, ಹಾಸ್ಪಿಟ್ಲ್ ಹೋದ್ಮೇಲೆ ಪೇಷಂಟ್ ಆದ್ರು. ನೋಡಿ ಹೆಂಗಿರ್ತದೆ. ಅಷ್ಟುವರೆಗೂ ಅವ್ರಿಗೆ ಹಸು ಚೆನ್ನಾಗಿತ್ತು, ಟೆನ್ಷನ್ ಇಲ್ಲ, ಮೂತ್ರ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು. ಮತ್ತೆ ಹೇಗೆ ಹಾಸ್ಪಿಟ್ಲ್ಗೆ ಹೋಗಿ ಮತ್ತೆ ಬಂದ್ಮೇಲೆ ಪೇಷಂಟ್ ಆದ್ರು? ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಎಲ್ಲಾ ಸರಿ ಇರ್ತದೆ, ಏನೂ ಆಗಲ್ಲ. ಮನಸ್ಸು ಸರಿ ಇದ್ರೆ ಎಲ್ಲ ಸರಿ ಇರ್ತದೆ ಅಲ್ವಾ? ರೈಟ್. ನಿಮ್ದು ಅನ್ಮ್ಯೂಟ್ ಆಗಿದಮ್ಮ. ಶುಚಿ ಮುದ್ರೆ ಬಗ್ಗೆ ಹೇಳಿದ್ರಲ್ಲ, ಹೌದು. ಅದನ್ನ ಡೆಲಿವರಿ ಆದ್ಮೇಲೆ ಕೆಲವರಿಗೆ ಹೊಟ್ಟೆ ಬರುತ್ತಲ್ಲ, ಅಂಥವ್ರು ಕೂಡ ಈ ಮುದ್ರೆಯನ್ನು ಮಾಡಬಹುದಾ? ಮಾಡ್ಬೋದು, ತೊಂದ್ರೆ ಇಲ್ಲ. ಅಂದ್ರೆ ಅದಕ್ಕೆ ಹೊಟ್ಟೆ ಕಟ್ಟೋದು, ಒಂದು ಇಡೀ ಸಾರಿ ಹೊಟ್ಟೆ ಕಟ್ಟೋದು ಮಾಡೋದು, ಇದರ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೆ ತಾವ್ ಹೇಳಿದ್ರಲ್ಲ ಶುಚಿ ಮುದ್ರೆ ಅದೇನಾಗಲ್ಲ, ಶುಚಿ ಮುದ್ರೆ ಮಾಡ್ಬೋದು. ಧನ್ಯವಾದ ಗುರುಗಳೇ, ಬಹಳಷ್ಟು ವಿಷಯಗಳನ್ನ ಇವತ್ತು ತಿಳ್ಕೊಂಡ್ವಿ. ಅದಕ್ಕೆ ನಾನಂತೂ ಅಷ್ಟು ನಿರ್ಧಾರ ಮಾಡಿದ್ದೀನಿ, ಅಷ್ಟು ಡೈಲಿ 3 times ಅಷ್ಟು ಮಾಡಿದ್ರ ಆತು ಅಂತ ಮಾಡ್ಕೊಂಡಿದ್ದೀನಿ. ಧನ್ಯವಾದ. ಸುರೇಶ್ ಸರ್ ಮಾತಾಡಿ. ಸರ್, ಒಂದ್ ವಿಷಯ ಹೇಳಿದ್ರೆ ಏನು ಅಂದ್ರೆ, ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಮತ್ತೆ HIV ಸಂಬಂಧಪಟ್ಟ ಹಾಗೆ ಯಾರಿಗೆ ಈ ರೀತಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದೆ. ನಮ್ಗೆ ಅವ್ರಿಗೆ ಸಂಬಂಧಪಟ್ಟಂತೆ ಸಂಸ್ಥೆಯಲ್ಲಿ ಬುಕ್ಸ್ ಏನಾದ್ರು ಸಿಗಬಹುದಾ? ಯಾಕೆ ಈ ವಿಷಯ ಕೇಳ್ತೀನಿ ಅಂದ್ರೆ, ಬೇರೆಯವ್ರಿಗೆ ಬಾಯಿ ಅವ್ರಿಗೆ ಅರ್ಥ ಆಗಿದೆ, ದಾಖಲೆ ಸಮೇತ ಅನ್ನೋದು ಇರ್ಲೇಬೇಕಾಗುತ್ತೆ. ನೋಡಿ, ಈ ತರ ಸಮಸ್ಯೆ ಇದ್ದವರು ಈ ರೀತಿ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರ್ಬೇಕು ಅನ್ನೋದನ್ನ ನಾವ್ ಯಾರಿಗಾದ್ರೂ ಮೆಡಿಟೇಷನ್ ಹೇಳ್ಕೊಡ್ಬೇಕಂದ್ರೆ, ಅಥವಾ ಈ ರೀತಿ ಸಮಸ್ಯೆಗಳಲ್ಲಿ ಅವ್ರು ಯಾರಾದ್ರೂ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಸೊ ಅವ್ರಿಗೆ ಎಕ್ಸ್ಪ್ಲೈನ್
ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದು ನಮ್ಗೂ ಒಂದು ಬುಕ್ ಇದ್ರೆ ಅದನ್ನ ನಾವು ಸ್ಟಡಿ ಮಾಡಿ ಓದಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ನಮ್ಗೆ ಹೇಳ್ಕೊಟ್ಟಿಲ್ಲ, ಅದು ನಾವು ತಿಳ್ಕೊಂಡಿದೀವಿ, ನಮ್ಮೊಳಗಡೆ ಅದು ಸ್ವೀಕಾರ ಮಾಡಿ. ಸೊ ಅದನ್ನ ದಾಖಲೆ ಸಮೇತ ಅಂದ್ರೆ ಒಂದ್ ರೀತಿಯಲ್ಲಿ ಅದೇನಾದ್ರು ಸಂಸ್ಥೆಯಲ್ಲಿ ಏನಾದ್ರು ಈ ರೀತಿಯ ಸಮಸ್ಯೆಗಳಿಂದ ಇದ್ದಂತ ವ್ಯಕ್ತಿಗಳು ಹೊರಗಡೆ ಬಂದಿದ್ದಾರನ್ನೋ ಪುಸ್ತಕಗಳೇನಾದ್ರೂ ಸಿಗುತ್ತಾ? ಪುಸ್ತಕಗಳು ಅಂದ್ರೆ ನಿಮ್ಗೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿರುವಂತ ಎಲ್ಲ ಒಂದು ಬುಕ್ಕಲ್ಲೇ ಸಿಗಲ್ಲ ನಿಮ್ಗೆ. ವಿಧ ವಿಧ ಬುಕ್ಸ್ಗಳು ರೆಫರ್ ಮಾಡಿ ನಾವು ಮಾಡ್ತಾ ಇರ್ತೀವಿ. ಈ ಮೂತ್ರ ಚಿಕಿತ್ಸೆದ ಬುಕ್ ಮಾತ್ರ ತಗೊಳ್ಳಿ, ನಾವು ಗ್ರೂಪಲ್ಲಿ ಹಾಕಿದ್ವಿ ನೋಡಿ. ಓಕೆ ಓಕೆ. ಶಿವಂಬು ಅಂತ ಅದು ತಗೊಳ್ಳಿ. ಅದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ಮಾಸ್ಟರ್. ಮತ್ತೆ ಇನ್ನೊಂದು ಏನಂದ್ರೆ ಸಂಸ್ಥೆಯಲ್ಲಿ ಪಿರಮಿಡ್ದು ತಾಮ್ರದ್ದು ಸಿಗುತ್ತೆ, ನಾವು ಅದ್ರ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ನಾನು ಲಾಸ್ಟ್ ಟೈಮ್ ಕನ್ಪುರ್ಗ್ ಹೋದಾಗ ಆರ್ಡರ್ ಮಾಡಿ ಬಂದಿದ್ದೆ. ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ತಗೊಂಡ್ಬರ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಬಂದಿದ್ದೆ. ಅದೇನಾದ್ರೂ ತಮ್ಮ ಸಂಸ್ಥೆಯಲ್ಲಿ ಏನಾದ್ರು ಸಿಗ್ಬಹುದಾ? ಸಿಗತ್ತೆ. ಪಿರಮಿಡ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಸಿಗತ್ತೆ. ಖಂಡಿತ ಮಾಸ್ಟರ್ ಬರ್ತೀನಿ. ನೆಕ್ಸ್ಟ್ ವೀಕ್ ಅಲ್ಲಿ ಖಂಡಿತವಾಗ್ಲೂ ಬರ್ತೀನಿ. ಒಂದ್ ರೀತಿಯಲ್ಲಿ ಅದು ತಗೊಂಡಂಗೂ ಆಗುತ್ತೆ, ತಮ್ಮನ್ನು ಭೇಟಿ ಆದಂಗೂ ಆಗುತ್ತೆ, ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಗೂ ಆಗುತ್ತೆ. ಬನ್ನಿ. ರೈಟ್. ಮಧುರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ಇಲ್ಲ ಮೇಡಮ್, ಅದು ಅವಾಗ ಆಗೋಗಿತ್ತು. ಚೆನ್ನಾಗಿತ್ತು ಇವತ್ತಿಂದು ಮನೆ ಮದ್ದು ಕಾರ್ಯಕ್ರಮ, ಚೆನ್ನಾಗಿ ಹೇಳಿದ್ರು ಗುರೂಜಿ. ಮೇಡಮ್ ಸ್ವಲ್ಪ ಅವ್ರನ್ನ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ರೆ ಅದ್ಭುತವಾಗಿ ಆಗುತ್ತೆ ಅಂತ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಯಾವಾಗ ಏನು ಪ್ರಯೋಜನ ಆಗಲ್ಲ, ಇಷ್ಟು ಧ್ಯಾನ ಸತ್ಸಂಗ ಎಲ್ಲ ಮಾಡಿದ್ರು ಮೈಂಡ್ ನಾವು ಸೆಟ್ ಮಾಡ್ಕೋಬೇಕು. ನನ್ಗೇನಾಗಿಲ್ಲ ಅನ್ನೋದನ್ನ ಮಾಡ್ಕೊಬಿಟ್ರೆ ಶಕ್ತಿಯುತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು ಗುರೂಜಿ. ಖಂಡಿತ ಮೇಡಮ್, ಖಂಡಿತ. ನಾವೇನೇ ಯೋಗ ಧ್ಯಾನ ಮೆಂತ್ಯ ಸೊಪ್ಪಿನ ರೊಟ್ಟಿ ಸರ್ ಚೆನ್ನಾಗಿ ನೋಡಿ, ಫುಲ್ ಒಳ್ಳೆ ವೆರಿ ಗುಡ್, ಚೆನ್ನಾಗಿದೆ. ರೈಟ್. ಎಲ್ಲ ಜೀರಿಗೆ ಆಮೇಲೆ ಓಂಕಾಳು ಎಲ್ಲ ಹಾಕಿ ಮಾಡಿದೀನಿ. ಓಕೆ, ನೀವು ಮಾಡಿದ್ರಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಸರ್, ಕೊಬ್ಬರಿ ಎಣ್ಣೆ. ಎಸ್ ಕೊಬ್ಬರಿ ಎಣ್ಣೆ ನಮ್ಮಲ್ಲೇ ತಯಾರಾಗಿರೋ ಕೊಬ್ಬರಿ ಎಣ್ಣೆ. ಎಸ್, ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು. ಅಂದ್ರೆ ಯಾವುದೇ ಇರ್ಲಿ, ಮತ್ತೆ ಹಸಿಮೆಣಸು ಯೂಸ್ ಮಾಡಲ್ಲ ಸರ್, ನಮ್ಮ ಮನೆಯಲ್ಲಿ ಹಸಿಮೆಣಸು ಯೂಸ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿದೀನಿ ಖಾರಕ್ಕೆ. ಓಕೆ. ಸೊ ನೀವು ಇದು ಹಿಟ್ಟು ಯಾವ್ದು ಮೇಡಮ್? ಅಕ್ಕಿ ಹಿಟ್ಟು, ಮಾಡ್ಸಿರೋ ಅಕ್ಕಿ ಹಿಟ್ಟು. ಹೌದಾ? ನಾನು ಈಗ ರೊಟ್ಟಿ ಹಾಕಿದ್ದೆ, ಖಾಲಿ ಆಯ್ತು ನೋಡಿ. ರವೆ ಏನು ಇದೆ, ರವೆಗೆ ಮಾವತಾರ್ ಫೌಂಡೇಶನ್ ಇಂದ ತಂದಿದ್ನಲ್ಲ ಮೆಂತೆ ಸೊಪ್ಪು ಮಿಕ್ಸ್ ಮಾಡಿದೀನಿ. ರೊಟ್ಟಿ ಬೆಳಿಬೇಕಷ್ಟೇ. ಸ್ವಲ್ಪ ಅದಕ್ಕೆ ಇದು ಓಮನ್ ಕಾಳು ಜೀರಿಗೆ ಹಾಕೊಳ್ಳಿ, ಗ್ಯಾಸ್ ಆಗಲ್ಲ. ಹಾಕಿದೀನಿ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಟಿಪ್ಸ್. ಗುರುಜಿ, ನಾನೊಂದ್ ಹೇಳ್ತೀನಿ. ಈಗ ಏನೇ ಯೋಗ ಧ್ಯಾನ, ಎಷ್ಟೇ ಪಾಸಿಟಿವ್ ಥಿಂಕಿಂಗ್ ಇದ್ರೂನು ಸಹ ಆಸ್ಪತ್ರೆ ಅಂತ ಬಂದಾಗ ಒಂದು ಸಲ ಕಂಪನ ಮಾಡ್ಕೊಂಡ್ಬಿಡ್ತೀವಿ. ನಮ್ ಮನಸ್ಸು, ನಮ್ ದೇಹ ಎಲ್ಲ ಅಲ್ಲಿ ಹದಗೆಟ್ಟು ಹೊರಟೋಗುತ್ತೆ. ಆಸ್ಪತ್ರೆ ಮೆಟ್ಲು ಕಾಲಿಕ್ಕಿದ ತಕ್ಷಣ ನಿಜವಾಗ್ಲೂ ಅಲ್ಲಿ ಭಯ ಶುರುವಾಗಿ ಹೋಗಿ ನಾವ್ ಏನೇ ಯೋಗ ಧ್ಯಾನ ಮಾಡ್ತಾರೆ ಅದೆಲ್ಲ ಮರ್ತ್ ಬಿಡ್ತೀವಿ ಆ ಕ್ಷಣಕ್ಕೆ. ನೀವ್ ಹೇಳ್ತಾ ಇದ್ರಿ ಸ್ಥಿತಪ್ರಜ್ಞರಾಗಿರ್ಬೇಕು ಅಂತ. ಆ ಒಂದು ಸ್ಥಿತಪ್ರಜ್ಞರಾಗಿದ್ಕೊಂಡು ಉಸಿರಿನ ಕಡೆ ಗಮನ ಕೊಟ್ಕೊಂಡಿದ್ರೆ ನಿಜವಾಗ್ಲೂ ಇಂಥದ್ದೆಲ್ಲ ಆಗೋದಿಲ್ಲ. ಆಮೇಲೆ BP ಬಂದಿದ ತಕ್ಷಣ ಸ್ವಲ್ಪ ಲೈಟ್ ಆಗಿದೆ ಅಂದಿದ ತಕ್ಷಣ ಮಿಷಿನ್ ತಗೊಂಡ್ ಮನೆಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಶುಗರ್ ಅಂತ ಅಂದಿದ ತಕ್ಷಣ ಗ್ಲೂಕೋಮೀಟರ್ ನ ಮನೆಗೆ ತಗೊಂಡ್ಬಿಟ್ ಒಂದ್ ಸ್ವಲ್ಪ ಬಂದ್ರು ಸಾಕು ಮನೆಗೆ ಅದನ್ನ ತಂದ್ಬಿಟ್ಟಿರ್ತೀವಿ ದುಡ್ಡು ಕೊಟ್ಬಿಟ್ಟು. ಬಟ್ ಆದ್ರೆ ಇದೆಯೋ ಇಲ್ವೋ ಅಂತ 5 ನಿಮಿಷಕ್ಕೂ ಯಾವಾಗ್ಲೂ ಚೆಕ್ ಮಾಡ್ಕೊಂತಿದ್ರೆ ಅದೇನಾಗುತ್ತೆ, ಆಗ್ತಾನೆ ಇರುತ್ತೆ, ರೈಸ್ ಆಗ್ತಾ ಇರುತ್ತೆ. ಆದ್ರೆ ನಮಗ್ ಗೊತ್ತಿರಬೇಕು ನಾವ್ ಹೇಗಿದ್ದೀವಿ, ನಮ್ಮ ಆರೋಗ್ಯ ಏನು, ನಮ್ಗ್ ಗೊತ್ತಿರೋವಾಗ ಇದೆಲ್ಲ ಅವಶ್ಯಕತೆ ಇಲ್ಲ ಗುರುಜಿ. ಹೌದು. ಉಸಿರಾಟ, ಈಗ ಉಸಿರಾಟ ಹೇಗಿದೆ, ವಿಸರ್ಜನೆ ಹೇಗಿದೆ, ಮೂತ್ರ ಹೇಗಿದೆ, ಆಯ್ತಾ, ಹಸು ಹೇಗಿದೆ, ನಿದ್ರೆ ಹೇಗೆ ಬರ್ತಾ ಇದೆ, ಈ 4-5 ನೋಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಬಗ್ಗೆ ನಿಮ್ಗೆ ಅರ್ಥ ಆಗತ್ತೆ. ಹೌದು ಗುರುಜಿ. ಸೊ ಅದು ಬಿಟ್ಬಿಟ್ಟು ಡಾಕ್ಟರ್ ಅಂದ್ರೆ ಡಾಕ್ಟರ ನಿಮ್ಮ ಒಳಗಡೆ ನೀವು ನಿವಾಸ ಮಾಡ್ತಾ ಇದ್ರೆ ನಿಮ್ಮ ಒಳಗಡೆ ಇಲ್ಲ, ಡಾಕ್ಟರ್ ಬಂದು ಒಳಗಡೆ ಇದ್ದಾರೆ. ಡಾಕ್ಟರ್ ಇರೋದು ಆಚೆ ಕಡೆ, ನಿಮ್ಮ ಒಳಗಡೆ ನೀವಿದ್ರಿ. ಅವಾಗ ನಿಮ್ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ, ಡಾಕ್ಟರ್ಗೆ ಹೇಗೆ ಗೊತ್ತಾಗತ್ತೆ? ಅವ್ರು ಆಚೆ ಕಡೆ, ನಿಮ್ಮ ದೇಹದಿಂದ ಆಚೆ ಕಡೆ ಇರೋರು. ನೀವು ಹೇಳೋದು ಕೇಳ್ತಾರೆ, ಮತ್ತೆ ನಿಮ್ಗೆ ಹೇಳ್ತಾರೆ. ನೀವು ಹೇಳೋದೆಲ್ಲ ಕೇಳ್ಕೊಂಡು ಮತ್ತೆ ತಿರ್ಗಾ ನಿಮ್ಗೆ ವಾಪಸ್ ಸಬ್ಮಿಟ್ ಮಾಡ್ತಾರೆ. ಹೌದಲ್ಲ, ಈಗ ಆಗ್ತದಲ್ಲ, ಆಗ್ತದಲ್ಲ,
ಓಕೆ ಈಗಾಗಲೇ ಈಗ ಮಾಡೋಣ, ಈ ಟ್ಯಾಬ್ಲೆಟ್ ತಗೊಳ್ಳಿ, ಆದ್ರೆ ಈ ಟ್ಯಾಬ್ಲೆಟ್ ತಗೊಳ್ಳಿ, ಈ ತರ ಮಾಡ್ಕೊಂಡು ಅಂತ ನಿಮ್ಗೆ ಎಲ್ಲಿ ಕಲಿಸ್ತಾರೆ. ನೀವು ಹೇಳಿರೋದೇ ಎಲ್ಲ ನೋಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ಆ ಮದ್ದು ಏನಿದೆ ಮೆಡಿಸಿನ್ ಬರೆದು ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅವ್ರು ಮಾಡೋದು. ಅವರು ಸ್ಟೈಲು ಆ ಥರ ಇರ್ತದೆ, ಆ ಶೈಲಿ ಆ ಥರ ಇರ್ತದೆ. ಸೊ ಅದೆಲ್ಲ ಬೇಕಾಗಿರೋದು ನಿಮ್ಮ ದೇಹ ಒಳಗಡೆ ನೀವು ನಿವಾಸ ಮಾಡುವಾಗ ನಿಮ್ಮ ದೇಹ ಒಳಗಡೆ ಏನಿದೆ ಏನಿಲ್ಲ, ನಾನು ಹೇಳಿದಲ್ಲ ಈ ಸ್ವಲ್ಪ ಅಂಶಗಳು, ನಿದ್ದೆ, ಹಸುವು, ಮೂತ್ರ ವಿಸರ್ಜನ, ಮಲ ವಿಸರ್ಜನ, ಮತ್ತೆ ಇದೆಲ್ಲ ಚರ್ಮದ ಆರೋಗ್ಯ ಹೇಗಿದೆ, ಸ್ವಲ್ಪ ಇದು ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಓಕೆ, ನಮ್ಮ ಆರೋಗ್ಯ ಚೆನ್ನಾಗಿದೆ. ಯಾವ BP ಬಗ್ಗೆ ನೋಡೋದು ಬೇಕಾಗಿಲ್ಲ, ಯಾವ ಶುಗರ್ ಬಗ್ಗೆ ನೋಡೋದು ಬೇಕಾಗಿಲ್ಲ. ಪದೇ 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 ಹೋಗಿ ನೀವೇದೇ ಪ್ರಕಾರ ನೋಡ್ತಾ ಇದ್ರೆ ಆ ಡೌಟ್ ಇಂದಾನೆ BP ಬಂದ್ಬಿಡ್ತದೆ. ಹೌದು ಗುರುಜಿ. ಇನ್ನೊಂದು ವಿಚಾರ ಗುರುಜಿ, ನಿನ್ನೆ ಮಹಾವತಾರ್ ಫೌಂಡೇಶನ್ ಬಂದಿದ ತಕ್ಷಣ ಎಲ್ರು ಬನ್ನಿ ಹೋಗಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಪಿರಮಿಡ್ ಕೆಳಗಡೆ ಅಂದ್ರೆ, ಅದೇ ಆಸ್ಪತ್ರೆಗೆ ಹೋದ್ರೆ ಆಗ್ತಾನೆ ಎಲ್ಲೆಲ್ಲಿಂದಲೋ ಯಾವ್ದಾವ್ದೋ ಟೆನ್ಷನ್ ಹೊತ್ಕೊಂಡ್ ಹೋಗಿರ್ತೀವಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬೇಗ ಬೇಗ ಶುಗರ್ BP ಚೆಕ್ ಮಾಡ್ತೀವಿ ಅಂದಿದ ತಕ್ಷಣ ಅದು ರೈಸ್ ಆಗಿ ತೋರ್ಸೇ ಹೋಗುತ್ತೆ. ರೈಸ್ ಆಗಿ ತೋರಿಸಿದಾಗ ನಿಜವಾಗ್ಲೂ ಅವ್ರಿಗೆ BP ಶುಗರ್ ಇದ್ದೇ ಇರುತ್ತೆ. ಅವಾಗ ಬರ್ದ್ ಕೊಟ್ಬಿಡ್ತಾರೆ, ಇವ್ರು ಇನ್ನು ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗುರುಜಿ ಮೈಂಡ್ ಸೆಟ್. ಹೌದು, ಅದೇ ಇಡೀ ಜೀವನ ತಗೊಂಡ್ಬಿಡ್ತಾರೆ ಟ್ಯಾಬ್ಲೆಟ್ ಅವರು. ನೀವು ಏನೋ ಟೆನ್ಷನ್ ಇಂದ ಅಲ್ಲಿಗೆ ಹೋಗಿರ್ತೀರಿ, ಟೆನ್ಷನ್ ಇರುವಾಗ BP ರೈಸ್ ಆಗುತ್ತೆ ಆಟೋಮೆಟಿಕ್. ಅದು ಮೀಟರ್ ಅಲ್ಲಿ ನೋಡುವಾಗ ಹೆಚ್ಚು ತೋರಿಸ್ತದೆ, ಹೆಚ್ಚು ತೋರಿಸಿದ ಮೇಲೆ ಟ್ಯಾಬ್ಲೆಟ್ ಬರ್ಕೊಡ್ತಾರೆ, ಇದು ತಿಂತಾ ಇರಿ ಅಂತ ಹೇಳ್ತಾರೆ. ಆ ಟ್ಯಾಬ್ಲೆಟ್ ತಿನ್ನುವಾಗ ಏನ್ ಗೊತ್ತಾ, ಖಂಡಿತವಾಗಿ BP ಕಮ್ಮಿ ಆಗಲ್ಲ, ಇನ್ನು ಯಾವುದೇ ಕಾರಣಕ್ಕೆ ಕಮ್ಮಿ ಆಗಲ್ಲ, ಇನ್ನು ಅದು ಹೆಚ್ಚು ಲೈಫ್ ಲಾಂಗ್ ಆಗಿರ್ತದೆ ಅದು. ನೀವು ಮತ್ತೆ ಅಶ್ವಿನಿ ಮೇಡಮ್ ಹೇಳ್ದಂಗೆ ಗುರುಜಿ, ಅದು ಈಗ 3 days ಕೊಡ್ತಾರೆ ಗುರುಜಿ. 3 days ಪ್ರಯೋಗ ಮಾಡ್ತಾ ಬರ್ತಾರೆ. ಇವತ್ 3 days, ಇನ್ 3 days ಆದ್ಮೇಲೆ ಬೇರೆ. ಅಂದ್ರೆ ಅದು BP-ಗೆ ಶುಗರಿಗೆ ಅಂತ ನಾವು ಹೋದ್ರೆ ಮತ್ತೊಂದ್ ಕಾಯಿಲೆಗೆ ಅಡಿಕ್ಟ್ ಆಗಿರ್ತೀವಿ. ಮತ್ತೆ ಇನ್ನೊಂದ್ ಟೆಸ್ಟಿಗೆ ಹೋದಾಗ ಇನ್ನೊಂದ್ ಬಂದಿರುತ್ತೆ ಗುರುಜಿ. ಅದಕ್ಕೆ ಆಸ್ಪತ್ರೆ ಒಂದಿನ ಹೋಗೋಕ್ಕಿಂತ ಮೊದ್ಲು ನಮ್ಮ ಮನೇಲಿ ಆದಷ್ಟು ಮಾಡ್ಕೊಳ್ಬೇಕು ಮೇಡಮ್. ನಮ್ಮ ಆಹಾರದ ಕ್ರಮಗಳನ್ನ ತಿಳ್ಕೊಬೇಕು ಮೇಡಮ್. ಮನೆಯಲ್ಲಿ ಅದು ಈಗ ಬರೇ ಪ್ರಾಣಾಯಾಮ, ಯೋಗ ಅದರಿಂದ ಏನು ಆಗಲ್ಲ ಗುರುಜಿ. ಆಹಾರ ಕ್ರಮ ಚೆನ್ನಾಗಿರ್ಬೇಕು. ಮನೆಯಲ್ಲಿ ನಾವು ತಗೊಳ್ಳೋ ಆಹಾರಗಳು ಶುದ್ಧವಾಗಿದೆಯೋ, ಅಥವಾ ನಾವು ನಮಗೆ ಒಂದು ದೇಹಕ್ಕೆ ಆಗುವಂತ ಆಹಾರಗಳನ್ನ ತಗೊಳ್ತಾ ಇದೀವೋ, ನಮ್ ಬಾಡಿಗೆ ಅದು ಸೆಟ್ ಆಗ್ತಾ ಇದೆಯೋ ಅಂತ ನಾವು ತಿಳ್ಕೊಬೇಕು. ಆದಷ್ಟು ಮನೆಯಲ್ಲೇ ಸಿಗುವಂತ ಪದಾರ್ಥ ತಗೊಂಡ್ರೆ ಸ್ವಲ್ಪ ಆಸ್ಪತ್ರೆ ಹೋಗೋದು ಕಡಿಮೆ ಆಗುತ್ತೇನೋ ಅಂತ ನನ್ನೊಂದು ಅನಿಸಿಕೆ. ಮತ್ತೆ ಮೈಂಡ್ ಸೆಟ್ ಗುರುಜಿ, ಎಲ್ಲದಕ್ಕೂ ನಮ್ ಮೈಂಡ್ ಅಂದ್ರೆ ಕರೆಕ್ಟ್ ಮಾಡ್ಕೊಬಿಡ್ಬೇಕು. ನಾನು ಆರೋಗ್ಯವಾಗಿದ್ದೀನಿ. ನಿನ್ನೆ ಉಮಾ ಮೇಡಮ್ ಹೇಳ್ದಂಗೆ, ಇವರು ಮನೋರಮಾ ಮೇಡಮ್ ಹೇಳ್ದಂಗೆ, ನಾನು ಎದ್ದ ತಕ್ಷಣ ಅದನ್ನೇ ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳೋದೇ ಅದಿರ್ಬೇಕು, ಮಲ್ಗ್ಬೇಕು ಅದೇ ಇರ್ಬೇಕು. ಅಷ್ಟು ಆಕ್ಟಿವ್ ಆಗಿರ್ತೀವಿ ಇಡೀ ದಿನ. ನಾನಂತೂ ಅದನ್ನ ಪ್ರಯೋಗ ಯಾವಾಗ್ಲೂ ಮಾಡ್ಕೋತಾ ಇರ್ತೀನಿ ಗುರುಜಿ. ನಂದು ಅದೇನೆ, ಅದಕ್ಕೆ ನಾನು ಯಾವಾಗ್ಲೂ ಸ್ವಲ್ಪ ಖುಷಿಯಾಗಿ ಇರ್ತೀನಿ, ಆಕ್ಟಿವ್ ಆಗಿ ಇರ್ತೀನಿ. ಅದೇ ಕಡಿಮೆ ನಾನು ಸ್ವಲ್ಪ ನನ್ ಮೊನ್ನೆ ಕೂರ್ಸಿದ್ದಾರೆ ಮನೋರಮಾ ಮೇಡಮ್ ಅಂದ್ರೆ 8 ತಾಸು, ಅದ್ಭುತ ಅದು. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ರಿಗೂ ಈ ಮೂಲಕ ನಾನು ಹೇಳುವಂತ ವಿಚಾರ ಏನು ಅಂತಂದ್ರೆ, ಮಾತ್ರೆ ವಿಚಾರ ಬಂದಾಗ ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ ಮಧುರಾ ಹೆಗಡೆ ಅಂತ, ಅವ್ರನ್ನ ಮೀಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅಷ್ಟೆಲ್ಲ ಬೇಡ ಗುರುಜಿ. ನಾನೊಂದ್ ನಿಮಿಷ ಮಾತಾಡ್ತೀನಿ. ಈಗ ಆಸ್ಪತ್ರೆಗೆ ಒಂದು ಟೆಸ್ಟಿಗೆ ಅಂತ ಹೋದಾಗ ನಾವ್ ಅಲ್ಲಿ ಏನೋ ಒಂದ್ ಕಾಯಿಲೆ ತಗೊಂಡ್ ಬರ್ತೀವಿ ಗುರುಜಿ. ಅಲ್ಲಿ ನಮ್ಗೆ ಪ್ಲಸ್ ಆಗಿರುತ್ತೆ. ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಕಾಯಿಲೆ ಅನ್ನೋದು ಪ್ಲಸ್ ಆಗುತ್ತೆ. ಧ್ಯಾನ ಸೆಂಟರ್ ಮಹಾವತಾರ್ ಫೌಂಡೇಶನ್ ಹೋದ್ರೆ ನಮ್ದು ಕಾಯಿಲೆ ಎಲ್ಲ ಲೆಸ್ ಆಗುತ್ತೆ ಅಂತ ನಾನ್ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಲ್ಲಿ ನೋಡಿ, ಎಷ್ಟೇ ಬ್ಯುಸಿ ಇದ್ರುನು ನಾವ್ ಅಲ್ಲಿ ಹೋದ್ರೆ ಎಷ್ಟು ಕಾಮ್ ಆಗಿರ್ತೀವಿ ಅಂತಂದ್ರೆ ತುಂಬಾನೇ ಕಾಮ್ ಆಗಿರ್ತೀವಿ. ಆಸ್ಪತ್ರೆಗೆ ಹೋದ್ರೆ ನಮ್ದು ಏನೋ ಸಪೋಸ್ ಒಂದ್ ಕಾಯಿಲೆ ಇದೆ ಅಂತ ಅನ್ಕೊಳ್ಳೋಣ, ಒಂದ್ BP-ನೋ ಶುಗರ್ ಏನೋ ಇದೆ ಅಂತ ಅನ್ಕೊಳ್ಳೋಣ. ಬರೀ ಶುಗರ್ ಇತ್ತಂದ್ರೆ ಅಲ್ಲಿ ನಿಜವಾಗ್ಲೂ ನಮ್ಗೆ BP ಡಬಲ್ ಆಗಿರುತ್ತೆ. ಅಲ್ಲಿ ಆಸ್ಪತ್ರೆಯಲ್ಲಿ ಇರೋ ಪೇಷಂಟ್ಸ್ನೆಲ್ಲ ನೋಡಿನೇ ನಮ್ಗೆ ಶುಗರ್, BP ಜಾಸ್ತಿ ಆಗಿರುತ್ತೆ. BP ಜೊತೆಗೆ ಟೆನ್ಷನ್ ಒಂದ್ ಬರುತ್ತೆ. ಅಲ್ಲಿ ನಮ್ಗೆ ಡಬಲ್ ಕಾಯಿಲೆಗಳು ಬರುತ್ತೆ ಆಸ್ಪತ್ರೆಗೆ ಹೋದ್ರೆ, ಕಾಲಿಟ್ರೆ. ಸೊ ನಾವು ದುಡ್ಡು ಕೊಟ್ಟು ಕಾಯಿಲೆಗಳನ್ನು ಯಾಕೆ ತಗೋಬೇಕು? ದುಡ್ಡು ಇಲ್ದೇನೆ ಈ ಧ್ಯಾನ ಸೆಂಟರ್ ಗಳಿಗೆ ಹೋಗಿ ನಾವು ನಮ್ಮಲ್ಲಿರೋ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಅಲ್ದೇನೆ ನಾವು ಆರೋಗ್ಯವಾಗಿರ್ಬಹುದು. ಮತ್ತೆ ನಾವು 4 ಜನಕ್ಕೆ ಹೇಳುವಷ್ಟು ಶಕ್ತಿ ನಮ್ಗೆ ಬರುತ್ತೆ ಅಂತ ನನ್ಗೆ ಅನ್ಸ್ತು. ಈಗ ಇನ್ನೊಂದು ಗುರುಜಿ, ನನ್ ಕ್ವಶನ್ ಏನು ಅಂತ ಅಂದ್ರೆ, ಈಗ ಕ್ಯಾನ್ಸರ್ ಅನ್ನೋದು ಅಂಟು ರೋಗನ ಹೌದಾ ಅಲ್ವಾ? ನಿನ್ನೆ ಸ್ವಲ್ಪ ಈ ವಿಷಯ ಒಬ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ನನಗೆ ಅದು ಕ್ಯಾನ್ಸರ್ ಅನ್ನೋದು ಅಂಟು ರೋಗ ಅಲ್ಲ ಅಂತ ಅನಿಸ್ತು. ಅದು ಹೇಗೆ ಗುರುಜಿ? ಅಂಟು ರೋಗ ಅಲ್ಲ, ಕ್ಯಾನ್ಸರ್ ಅಂಟು ರೋಗ ಅಲ್ಲ. ಟಿಬಿ ಅಂಟು ರೋಗ ಆಗುತ್ತೆ. ಕುಷ್ಠಿ ವ್ಯಾಧಿ ಅಂತ ಇದ್ವಲ್ಲ, ಅದು ಅಂಟು ರೋಗ. ಮತ್ತೆ ಡೆಂಗು ಸ್ವಲ್ಪ ಅಂಟು ರೋಗ ಆಗುತ್ತೆ.
ಯಾಕಂದ್ರೆ ನಿನ್ನೆ ನಾವು ಸ್ವಲ್ಪ ಈ ವಿಷಯ ಡಿಸ್ಕಸ್ ಮಾಡ್ತಾ ಇದ್ವಿ ಕ್ಯಾನ್ಸರ್ ಬಗ್ಗೆ, ಅದು ಸೊ ಅದು ಅಂಟು ರೋಗ ಹೌದು ಅಲ್ವಾ ಅಂತ. ನಂಗೆ ಒಂದು 99% ಅದು ಅಂಟು ರೋಗ ಅಲ್ಲ ಅಂತ ಗೊತ್ತಿತ್ತು, ಆದ್ರೂ 1% ಈಗ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಂಡೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್. ಮತ್ತೆ ಈಗ ಟೆಲಿಪತಿ ಬಗ್ಗೆ ಎಲ್ಲೂ ಇದು ಡಿಸ್ಕಸ್ ಮಾಡೋದಂತ ಏನೂ ಇಲ್ಲ, ಯಾಕಂದ್ರೆ ಈಗ ಟೆಲಿಪತಿನ ನಾವು 99% ನಾವಿಲ್ಲಿ ಮೆಡಿಟೇಷನ್ ಅಲ್ಲೇ ಕಲಿತೀವಿ. ಮತ್ತೆ ಟೆಲಿಪತಿ ಅಂದ್ರೇನು ಯಾರಿಗೂ ಅದು ತಲೆಗೆ ಹುಳ ಬಿಟ್ಕೋಬೇಡಿ. 99% ಮೆಡಿಟೇಷನ್ ಅಷ್ಟೇನೆ, ಮತ್ತೆ ಅದು ಬಿಟ್ರೆ ಏನು ಇಲ್ಲ ಅಷ್ಟೇನೆ. ಇಲ್ಲಿ ನಮ್ ಗುರುಜಿ ನಮ್ಗೆ ಟೆಲಿಪತಿಗಿಂತ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ. ಮೆಡಿಟೇಷನ್ ಮಾಡಿ ಅದ್ರಲ್ಲೇನೆ ಎಲ್ಲಾ ಅರ್ಥ ಆಗುತ್ತೆ, ಎಲ್ಲಾ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಟೆಲಿಪತಿ ಅನ್ನೋದೇ ಮೆಡಿಟೇಷನ್ ಅಂತ ನಾನ್ ಹೇಳಿಕ್ ಇಷ್ಟಪಡ್ತೀನಿ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್, ಈ ವಿಚಾರ ನೀವ್ ಹೇಳಿದ್ದು ತುಂಬಾ ಅನುಕೂಲ ಆಯ್ತು. ಈಗ ನಾವೆಲ್ಲಾ ಕಲ್ಕೊಂಡ್ ಬಂದ್ಮೇಲೆ ಅಯ್ಯೋ ನಾನ್ ಕಲ್ತಿಲ್ಲ, ನಾನ್ ಹೋಗಿಲ್ಲ ಅಂತ ಎಲ್ರ ಮನ್ಸಿನಲ್ಲೂ ಇರುತ್ತೆ. ಈಗ ಮೇಡಮ್ ಹೇಳಿದ್ರಲ್ಲ, ಟೆಲಿಪತಿ ಅಂದ್ರೆ ಏನಿಲ್ಲ, ಅದು ಧ್ಯಾನನೇ. ಅಷ್ಟೇನೆ ಹೇಳ್ಬೇಕಾಗಿದ್ದು. ಓಕೆ ಓಕೆ ಮುಕ್ತಾಯ ಮಾಡಿ. ಓಕೆ, ಎಲ್ಲಾ ಮಾಸ್ಟರ್ಸ್ಗೂ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಸತ್ಸಂಗ, ಜ್ಞಾನ ಕಾರ್ಯಕ್ರಮ, ಧ್ಯಾನ ಕಾರ್ಯಕ್ರಮ, ಹಾಗೆ ಶುಚಿ ಮುದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ತುಂಬಾನೇ ಚೆನ್ನಾಗಾಯ್ತು ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ, ಮತ್ತೆ ನಾಳೆಗೆ ಎಲ್ರು ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಸೊ ಭಾಗವಹಿಸಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ.